ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗಿನಷ್ಟಕ್ಕೆ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ರೈಸ್ ರೆಡಿಯಾಗಿದೆ. ಈಗ ಟೊಮೊಟೊ ಚಿತ್ರಾನ್ನ ಗೊಜ್ಜು ಮಾಡ್ಕೊಬೇಕು. ಟೊಮೊಟೊ ಚಿತ್ರ ಮಾಡ್ಕೊಳಕ್ಕೆ ಫಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿದೆ, ಕಾದಿದೆ. ಈಗ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಉದ್ದಿನ ಬೇಳೆ, ಕಡಲೆಬೇಳೆ ಎರಡು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ನಿಂಬೆಹಣ್ಣು ಚಿತ್ರಾನ್ನ ಇದೆಲ್ಲ ಮಾಡ್ಬೋದು. ಟೊಮೊಟೊ ಚಿತ್ರಾನ್ನ ಇದು ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇವಾಗ ಫಸ್ಟೇ ಕರಿಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಇದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಮೆಣಸಿನ್ಕಾಯಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬೇಕು. ಇದ್ರ ಜೊತೆಗೇ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಬಿಡ್ತೀನಿ. ಉಪ್ಪು ಸ್ವಲ್ಪ, ಇದೆಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕ್ಕೊತೀನಿ. ಟೊಮೆಟೊ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಟೊಮೊಟೊ ಚಿತ್ರಾನ್ನ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋದಷ್ಟೇ. ಕರೆಂಟ್ ಹೋಗ್ಬಿಟ್ಟಿದೆ, ಏನು ಅನ್ಕೋಬೇಡಿ. ನೋಡಿ, ರೈಸ್ ಮಿಕ್ಸ್ ಮಾಡಿದ್ದೀನಿ. ಈ ಥರ ಬಂದಿದೆ. ಚೆನ್ನಾಗಿರತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ಟೊಮೊಟೊ ಚಿತ್ರಾನ್ನ. ಮಕ್ಳಿಗೆ ಹಾಕ್ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕಿಟ್ಟಿದ್ದೀನಿ. ಈಗ ಅವರಿಬ್ರಿಗೂ ತಲೆ ಬಾಚಿ ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ರೆ ಆಯಿತು. ನನ್ನ ಮಗ ಬೇಗ ಎದ್ಬಿಟ್ಟೆ ಇವತ್ತು. ಏನು ಮಾಡ್ತಿದ್ಯಾ? ಅವಳು ಎಲ್ಲ ಚಿಕ್ಕ ಬಿಡಿಸ್ಕೊತಾ ಇದ್ದಾಳೆ. ಹಾಕ್ಕೊಟ್ಟಿದ್ದೀನಿ ಊಟ, ಇನ್ನೂ ತಿಂದಿಲ್ಲ ಅವಳು. ಫ್ರೆಂಡ್ಸ್, ಈಗ ನಾಷ್ಟ ಹಾಕ್ಕೊಟ್ಟವ್ರಿಗೆ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸಿ ಕಳಿಸ್ತಾ ಇದ್ದೀನಿ. ನನ್ನ ಮಗನ ಜೊತೆಯಲ್ಲಿ ಹೋಗ್ತಾವನೆ. ಅವನ ಜೊತೆಯಲ್ಲಿ ಇರಬೇಕು. ಎದ್ರೆ ಸ್ಕೂಲ್ ಬಿಡಕ್ಕೆ ನಮ್ಮ ಮಗನ ಜೊತೆಲಿ ಹೋದ. ಅವನು ಹೋಗ್ಬೇಕು. ಎದ್ರೆ ಸಾಕು, ನಿಮ್ಮ ಮನೇಲಿ ಇರಲ್ಲ, ಸ್ಕೂಲ್ಗೆ ಅವ್ರ ಜೊತೆಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ನಾನೀಗ ಉಳ್ದಿರೋ ಕೆಲಸ ಮಾಡ್ಕೊಬೇಕು. ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಬೇಕು. ಕಸ ಎಲ್ಲ ಗುಡಿಸಿ ಬಾಗಿಲು ತೊಳ್ಕೊಬೇಕು. ನಮ್ಮ ಅಕ್ಕನ ಮಗಳು ಇಲ್ಲೇ ಮಲಗಿದ್ಲು ಇವತ್ತು. ಅವಳು ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ರೂಮಲ್ಲಿ ಮಲಗಿದ್ದಾಳೆ. ಈಗ ಮನೆ ಕಸ ಗುಡಿಸಿ ಬಾಗಿಲೆಲ್ಲ ತೊಳ್ಕೊಂಡು, ನಿನ್ನೆ ಒಗ್ದಿರೋ ಬಟ್ಟೆ ಹಾಗೆ ಇದೆ, ಸ್ವಲ್ಪ ಮಡ್ಚಿಟ್ಕೊಬೇಕು. ಇದು ಎಲ್ಲ ನಾಷ್ಟ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊತೀನಿ. ಈಗಲೇ ಮಾಡೋದಿಲ್ಲ. ಫಸ್ಟು ಬಟ್ಟೆ ನೆನೆಸಿಟ್ಕೋಬೇಕಿಲ್ಲ. ಬಟ್ಟೆನೂ ಇದೆ ಒಗೆಯೋದು. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ. ಟಿಫನ್ ಮಾಡಿ ಮುಗಿಸ್ಕೊಂಡೆ. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೂ ಮಾಡಿಲ್ಲ ನಾನು. ಅವರಿಬ್ರಿಗೂ ನಾಷ್ಟ ಕೊಟ್ಟಿದ್ದೀನಿ. ನಮ್ಮ ಅಕ್ಕನ ಮಗಳಿಗೂ ನಮ್ಮ ಮಗನಿಗೂ ತಿಂತಾಯಿದ್ದಾರೆ ಟಿ ವಿ ನೋಡಿಕೊಂಡು. ಬಟ್ಟೆ ಒಗ್ಕೊಬೇಕು ನಾನು ಇವತ್ತು. ನಿನ್ನೆ ಒಗ್ದಿಲ್ಲ, ಇವತ್ತು ಒಗಿಬೇಕು. ಸಾಂಬಾರು ಮಾಡ್ಕೊಬೇಕು. ನೈಟ್ ಸಾಂಬಾರು ಮಾಡಿಲ್ಲ ಅಲ್ವಾ, ಅದಕ್ಕೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು. ಕಡಲೆಕಾಳು ನೆನೆಸಿಟ್ಟಿದ್ದೀನಿ. ಕಡಲೆಕಾಳು ಹಾಕಿ ಗೊಜ್ಜು ಥರ ಮಾಡೋಣ ಅಂತಿದ್ದೀನಿ ಇವತ್ತು. ತಿನ್ನ ಹೂವೆಲ್ಲ ಹೂವಲ್ಲಿ
ತಿನ್ನು, ಬೇಗ ತಿನ್ನು. ಫ್ರೆಂಡ್ಸ್, ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ. ಈ ಕಡೆ ಬಟ್ಟೆ ನೆನೆಸಿಟ್ಕೊಂಡಿದ್ದೆ. ಈಗ ಒಗ್ಯಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬಟ್ಟೆ ಹೋಗಿ ಮುಗಿಸ್ಕೊಂಡೆ. ಬಕೆಟ್ ಬಟ್ಟೆ ಆಗಿದೆ. ಹೀಗೆ ಬಚ್ಚಲ ಮನೆಯೆಲ್ಲ ಚೆನ್ನಾಗಿ ಉಜ್ಜಿಟ್ಕೊಂಬಿಟ್ಟಿದ್ದೀನಿ. ಆ ಬಟ್ಟೆ ಒಗ್ದಾಗೆಲ್ಲ ಬಚ್ಚಲ ಮನೆಯೆಲ್ಲ ಮತ್ತು ಬಕೆಟ್ ಎಲ್ಲ ಉಜ್ಜಿಟ್ಕೊಂಬಿಡ್ತೀನಿ. ಸೋಪ್ ನೀರು ಆಗಿರುತ್ತಲ್ಲ, ಅವಾಗ ಕರೆ ಕಟ್ಟಿರಲ್ಲ. ಬಟ್ಟೆ ಒಗೆಯೋದು ಒಂದು ಟಾಸ್ಕ್ ನನಗೆ. ನಮ್ಮ ಮಕ್ಕಳು ಬಟ್ಟೆ, ಸ್ಕೂಲ್ ಬಟ್ಟೆ ಒಗಿಬೇಕಲ್ಲ, ಅದು ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಕೊಳೆ ಮಾಡ್ಕೊಂಡಿರ್ತಾರೆ ವೈಟ್ ಡ್ರೆಸ್ ಅಂತೂ. ಅದು ಉಜ್ಜಿನೇ ಸಾಕಾಗ್ಬಿಡುತ್ತೆ ನನಗೆ. ಈಗ ಎಲ್ಲ ಒಗೆದ್ಬಿಟ್ಟು ಒಣಗಾಕಕ್ಕೆ ಹೋಗಬೇಕು. ನೀರಿಟ್ಟಿದ್ದೆ, ನೀರು ಕಾದಿದ್ದೆ ಫಸ್ಟ್. ಅದಕ್ಕೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಬಿಡೋಣ, ಆಮೇಲೆ ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅವನು ಕೂತ್ಕೊಂಡು ನಮ್ಮ ಅಕ್ಕನ ಮಗಳ ಜೊತೆ ಟಿ ವಿ ನೋಡ್ತಾವನೆ. ಏನು ಮಾಡ್ತಿದ್ದೀವಿ ಸತ್ತ? ಗೊಂಬೆ ಹಾಕಿರಲಿಲ್ಲ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಗೇಮ್ ಆಡ್ತಾ ಇದ್ದಾನೆ. ಈಗ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣಗಾಕ್ಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆದೆ. ಈಗ ಅಡುಗೆ ಮಾಡ್ಕೊಬೇಕಲ್ವ, ಸಾಂಬಾರಿಗೆ ಎಲ್ಲ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ ಈರುಳ್ಳಿ, ಟೊಮೆಟೊ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ, ತೆಂಗಿನಕಾಯಿ, ಅರ್ಧ ಹೋಳು, ಹುಣಸೆಹಣ್ಣು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಕಾಳು ಇದನ್ನು ಒಂದು 3 ಅವರ್ ನೆನೆಸಿಟ್ಕೊಂಡಿದ್ದೆ. ಟೈಮ್ ಇದ್ದರೆ ನೀವು 4-5 ಅವರ್ ನೆನೆಸ್ಕೊಬೋದು. ಸ್ವಲ್ಪ ಚೆನ್ನಾಗಿ ನೆಂದಿದೆ. ಜಾಸ್ತಿ ಕೂಗಿಸ್ಕೊತೀನಿ, 3-4 ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಅವಾಗ ಚೆನ್ನಾಗಾಗುತ್ತೆ. ಈಗ ಇದನ್ನು ರುಬ್ಕೊಂಬರ್ಬೇಕು. ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕಾಳೆಲ್ಲ ಫ್ರೈ ಮಾಡಿಕೊಂಡು ಈಗ ಮಸಾಲೆ ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಒಂದು ಕುದಿ ಬಂದಮೇಲೆ ವಿಷಲ್ ಹಾಕ್ಕೊಬೇಕು. ನಾನು ಮೊಳಕೆ ಕಟ್ಟಿದ ಹೆಸ್ರು ಕಾಳು ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅದನ್ನು ಸ್ವಲ್ಪ ಜೊತೆಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಕುಕ್ಕರ್ ವಿಷಲ್ ಇಳ್ದಿದೆ ನೋಡಿ. ಈಗ ಪಾತ್ರೆಗಾಗಿ ಇನ್ನೊಂದ್ಸಲ ಕುದಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಬಂದಿದೆ, ಚೆನ್ನಾಗಿದೆ. ಸ್ಮೆಲ್ಲೇ ಘಮ ಘಮ ಅಂತ ಇದೆ. ಈ ಕಡೆ ರೈಸ್ಗೆ ಇಟ್ಕೊಂಡೆ. ರೈಸ್ಗೆ ಇಟ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಬರ್ತಾರಲ್ಲ, ಅದಕ್ಕೆ ಹಿಂದಿಂದೇ ಬೇಗ ರೆಡಿ ಮಾಡಿಕೊಂಡೆ. ನನ್ನ ಮಗ ಅವ್ರ ಜೊತೆಲಿ ಆಟ ಆಡ್ಕೊಂಡವನೆ. ನನಗೂ ಹೂವು ಬಂತು, ಹೂವು ಕಟ್ಕೊತಾ ಇದ್ದೀನಿ. ಇವಾಗ ಅವರು ಎಲ್ಲ ರೆಡಿ ಆಗ್ತಾವ್ರೆ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಹಾಯ್, ಏನು ಮಾಡ್ತಾಯಿದ್ಯಾ? ನಾನು ಇವಾಗ ಊಟಕ್ಕೆ ಕೂತ್ಕೊಂಡೆ. ನಮ್ಮ ಹಸ್ಬೆಂಡ್ ಊಟ ಮುಗಿಸ್ಕೊಂಡು ಹೋದರು. ನಮ್ಮ ಮಕ್ಕಳು ಎಲ್ಲ ಬಂದ್ಬಿಟ್ಟಿದ್ದಾರೆ. ಇವತ್ತು ನನ್ನದೇ ಲೇಟ್ ಊಟ. ಬೆಳಗ್ಗೆ ಲೇಟಾಗಿ ತಿಂದಿದ್ನಲ್ಲ, ಅದಕ್ಕೆ ಇವಾಗ ಲೇಟಾಗಿ ಹಾಕ್ಕೊಂಡಿದ್ದೀನಿ. ಅನ್ನ ಸಾಂಬಾರು, ಕಡಲೆಕಾಳು ಸಾಂಬಾರು ತುಂಬ ಚೆನ್ನಾಗಾಗಿದೆ. ನನ್ನ ಮಗನೂ ತಿಂದ್ಬಿಟ್ಟು ಈಗ ಆಟ ಆಡಕ್ಕೆ ಹೋದ. ನಾನು ಅದಕ್ಕೆ ಈಗ ಊಟ ಮಾಡೋಣ ಅಂತ ಹಾಕ್ಕೊಂಡೆ. ಹೂವನ್ನು ಕಟ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಮತ್ತೆ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಊಟ ಮುಗಿಸ್ಕೊಂಡು ನನ್ನ ಮಗ ಆಟ ಆಡ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ತಾಡಕ್ಕೆ ಬಿಟ್ಬಿಟ್ಟು ಕರ್ಕೊಂಬಂದು ಮಲಗಿಸ್ದೆ. ಮಲ್ಕೊಳ್ಳಲ್ಲ ಅಂತಾನೆ ಹಠ ಮಾಡ್ತಾನೆ. ಅವರು ರಕ್ಕರು ಇರ್ತಾರಲ್ಲ, ಅವ್ರ ಜೊತೆಲಿ ಆಟ ಆಡ್ಕೊಂಡಿರ್ಬೇಕು ಅಂತ ಅವನು ಮಲಗಲ್ಲ ಅಂತ ಹಠ ಹಿಡಿತಾನೆ. ನಾನು ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಹೊತ್ತು 1 ಅವರ್ ಆದರೂ ಮಲ್ಕೊಳ್ಳಿ ಅಂತ ಮಲಗಿಸ್ತೀನಿ. ಮಧ್ಯಾಹ್ನದ ಹೊತ್ತು ಮಲ್ಕೊಬೇಕು ಮಕ್ಕಳು. ಇವನು ಮಲಗೋದೇ ಇಲ್ಲ, ಬರೀ ಆಟನೇ ಆಟ. ಸುಮ್ಮನೆ ಆಟ ಆಡ್ಕೊಂಡಿರ್ತಾನೆ. ಆ ಮಕ್ಕಳು ಸಿಕ್ಕಿದ್ರು ರೋಡ್ಗೆ ಹೋಗೋದು. ಅದಕ್ಕೇ ಚಿಲ್ಕ ಹಾಕ್ಕೊಂಬಿಟ್ಟು ಒಳಗೆ ಕುಡಾಕೋಗ್ಬಿಡ್ತೀನಿ. ನಾನು ಆಚೆಗೆ ಬಿಡಲ್ಲ ಜಾಸ್ತಿ. ಇವ್ನು ಮಲಗಿಸ್ಬಿಟ್ಟು ಹಾಲು ಕಾಯಿಸ್ಕೊಂಡೆ. ಎದ್ದರೆ ಇನ್ನು ಬೇಕಲ್ಲ, ಮತ್ತು ಅದಕ್ಕೂ ಚಂಡಿ ಹಿಡಿತಾನೆ. ಹಾಲು ಕೊಟ್ಟಿಲ್ಲ ಅಂದರೆ ಕಾಯಿಸಿಟ್ಕೊಂಡಿದ್ದೀನಿ. ಅವಳು ಚಿಕ್ಕ ಮಗಳು ನಮ್ಮ ಅಕ್ಕನ ಮಗಳ ಜೊತೆ ನಮ್ಮ ಅಮ್ಮನ ಮನೆಗೆ ಹೋದ್ಲು. ಅವಳು ನಮ್ಮ ಅಕ್ಕನ ಮಗಳು ಅಲ್ಲಿ ಬೆಳಗ್ಗೆಯಿಂದ ಹೋಗಿರಲಿಲ್ಲ, ನಮ್ಮ ಮನೇಲಿ ಇದ್ಲು ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಸರಿ ಅಂದ್ಬಿಟ್ಟು
ಹೋಗಂದ್ಬಿಟ್ಟು ಕಳಿಸ್ದೆ. ದೊಡ್ಡವಳು ಇಲ್ಲೇ ಇದ್ದಾಳೆ ನನ್ನ ಜೊತೆಲೇ, ಅವಳು ಹೋಗಲಿಲ್ಲ. ನನ್ನ ಜೊತೆ ಕೂತ್ಕೊಂಡು ಹೂವು ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾವಳೆ. ಅವಳ ಪಾಡಿಗಳು ಓದ್ಕೊತಾವಳೆ, ನನ್ನ ಪಾಡಿಗೆ ನಾನು ಹೂವು ಕಟ್ಕೊತಾ ಇದ್ದೀನಿ. ಇನ್ನು ಮತ್ತೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಂಜೆ ಆಯಿತು, ಮತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳೇ ಎದ್ದಿದ್ದಾರೆ, ಮಗ ಮಲಗಿದ್ನೆಲ್ಲ ಎದ್ದ. ಹಾಯ್, ಅವನು ಎದ್ದ. ನಮ್ಮ ಚಿಕ್ಕ ಮಗಳು ಬಂದಳು ನಮ್ಮ ಅಣ್ಣನ ಮನೆಯಿಂದ. ಈಗ ಮುಸ್ಕಿನ ಜೋಳ ತಂದಿದ್ರು ನಮ್ಮ ಹಸ್ಬೆಂಡು, ಅದನ್ನು ಬೇಯಿಸ್ಕೊಡು ಅಂದರು, ಅದಕ್ಕೆ ಬೇಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಇದೇ ಸ್ನ್ಯಾಕ್ಸು. ಬೇಯಿಸ್ಕೊಡು ಅಂತಿದ್ರು, ಅದಕ್ಕೆ ಬೇಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಕುಕ್ಕರ್ಗೆ ಹಾಕಿಟ್ರೆ ಎಲ್ಲ ಕೆಲಸ ಬೇಗ ಆಗುತ್ತೆ ಅಂದ್ಬಿಟ್ಟು. ಈ ಪಾತ್ರೆ ಎಲ್ಲ ಇದೆ, ನಾನು ಈಗಲೇ ಕ್ಲೀನ್ ಮಾಡ್ಕೊಳಲ್ಲ. ನಂದು ಹೂವು ಕಟ್ ಮುಗಿಯೋರ್ಗೂ ನಾನು ಅಡುಗೆ ಮನೆ ಕೆಲ್ಸಕ್ಕೆ ಬರೋಲ್ಲ. ಜೋಳ ಐತಲ್ಲ ಬೇಯಿಸ್ಕೊಡೋಣ ಅಂತ ಬಂದೆ. ಇವಳು ಓದ್ಕೊಂತಿದ್ಲು, ಈಗ ಅವನ ಜೊತೆ ಎದ್ನಲ್ಲ, ಅವನ ಜೊತೆ ಆಟ ಆಡೋಕೆ ಹೋಗೋಳೆ. ಇವಳು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಇಲ್ಲೋಗಿದ್ದೆ? ನನ್ನ ಮಗನ ಫ್ರೆಂಡ್ ಬಂದಿದ್ದಾರೆ, ಅವ್ರ ಜೊತೆ ಆಡೋಕೆ ಹೋಗಿದ್ದಾನಲ್ಲಿ. ಕ್ರಿಕೆಟ್ ಆಡ್ತಾವನೆ. ನಾನು ಹೂವು ಕಟ್ ಮುಗಿಸ್ಕೊಂಡ್ಮೇಲೆ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಇವಾಗ ಅಡುಗೆ ಮನೆ ಕೆಲಸ ಮಾಡೋಕೆ ಹೋದರೆ ಹೂವು ಖಾಲಿ ಆಗೋಲ್ಲ. ಹೂವು ಬೇಕಾದ್ರೆ 10 ಗಂಟೆ ಕೊಟ್ಟರು ನಡೆಯುತ್ತೆ, ಆದರೆ ನಾನು ಹೂವು ಕಟ್ಬಿಟ್ಟೆ ಆಮೇಲೆ ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಹೋಗ್ತೀನಿ. ಸಾಂಬಾರು ಇದೆಯಲ್ಲ, ಅದಕ್ಕೆ ಇವತ್ತೇನು ಟೆನ್ಷನ್ ಇಲ್ಲ, ಮುದ್ದೆ ಮಾಡ್ಕೊಂಡ್ರೆ ಆಯಿತು. ಕುಕ್ಕರ್ ವಿಜಿಲ್ ಇಳ್ದಿತ್ತು, ಜೋಳ ಹಾಕ್ಕೊಟ್ಟೆ. ತಿಂತ ಕೂತವ್ರು ಇವರು. ಬಿಡಿಸ್ಕೊಟ್ಟೆ ನನ್ನ ಮಗನಿಗೆ, ಹಂಗೆ ತಿನ್ನಕ್ಕೆ ಬರೋಲ್ಲ ಫ್ರೆಂಡ್ಸ್, ಬಿಡಿಸ್ಕೊಟ್ಟಿದ್ದೀನಿ, ತಿಂತಾನೆ ಎತ್ಕೊಂಡು. ನಾನು ಹೂವು ಕಟ್ಕೊಂಡು ತಿನ್ಕೋತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಅಲ್ವಾ, ಅಡುಗೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಂಜೆ ಸ್ನ್ಯಾಕ್ ಹೂವು ಕಟ್ಕೊಂಡು ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡು ಕೂತಿದ್ದೀನಿ. ಹೂವು ಕಟ್ ಮುಗಿಸ್ಕೋಬೇಕು ಬೇಗ. ಅಳ್ಳೋಗ್ತವೆ ಮಲ್ಲಿಗೆ ಹೂವು. ಜಾಸ್ತಿ ಹೊತ್ತು ಹಂಗೆ ಫ್ರಿಜ್ಜಿಂದ ಆಚೆ ಇಟ್ಕೊಳಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಟ್ರೂ ಅಳ್ಳೋಗ್ತವೆ. ಈಗ ಸ್ವಲ್ಪ ಹೂವು ದಪ್ಪ ಬರ್ತಾ ಇದ್ದಾವಲ್ಲ, ಅದಕ್ಕೆ ಬೇಗ ಕಟ್ ಮುಗಿಸ್ಕೊಬೇಕು ಫ್ರೆಂಡ್ಸ್. ಈಗ ಹೂವು ಕಟ್ ಮುಗಿಸ್ಕೊಂಡು ಇವಾಗ ಮನೆಯೆಲ್ಲ ನೋಡಿ ಹೆಂಗೆ ಹರಡಿಟ್ಟವ್ರೆ, ಕಸ ಎಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಇವಾಗ. ನಾನು ಮನೆ ತುಂಬ ಕಸ ಹರಡಿಟ್ಟವ್ರೆ, 3 ಜನನೂ ಆಟ ಆಡ್ಕೊಂಡು. ನಾನು ಹೂವು ಕಟ್ ಮುಗಿಸಿ ಎದ್ದರೆ ನನಗೆ ಇನ್ನೂ ಡಬಲ್ ಕೆಲಸ ಜಾಸ್ತಿ ನೋಡಿ. ಶಿಂಕ್ ತುಂಬ ಪಾತ್ರೆ, ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಇವಾಗ. ಇದು ಪಲಾವ್ಗೆ ಹಾಕೋದು ಕಸೂರಿ ಮೆಂತಿ, ಮತ್ತು ಕಲ್ಲು, ಇದು ಸ್ಟಾರು, ಮತ್ತು ಇದೊಂದು ಕಡ್ಡಿ ಥರ ಬರುತ್ತಲ್ಲ ಫ್ರೆಂಡ್ಸ್, ಇದು ಅದೊಂದು ತರಿಸ್ಕೊಂಡಿದ್ದೀನಿ. ಬೆಳಗ್ಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಈಗಲೇ ಪ್ಲ್ಯಾನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಎಲ್ಲ ಇದು ಏನು ಮಾಡೋದು ಅಂತ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಈಗಲೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮುದ್ದೆ ಮಾಡ್ಕೊಬೇಕು. ರಾಗಿ ಹಿಟ್ಟಿಲ್ಲ, ಈಗ ತಂದುಕೊಟ್ರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ಚಪಾತಿನ ಏನಾದರೂ ಮಾಡೋಣ ಅಂತಿದ್ದೀನಿ. ನಮ್ಮ ಹಸ್ಬೆಂಡು ಫೋನ್ ಮಾಡಿ ಕೇಳ್ಕೊತೀನಿ ಏನು ತರ್ತಾರೆ ಏನು. ಇನ್ನೂ ಅವರು ಬಂದಿಲ್ಲ ಕೆಲಸದಿಂದ, ಅದಕ್ಕೆ ಅಷ್ಟೊತ್ತಿಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಮಕ್ಕಳಿನ್ನ ಆಟ ಆಡ್ಕೊತಿದ್ದಾರೆ. ನಾನು ಚಾಕ್ಲೇಟ್ ತರಿಸ್ಕೊಂಡಿದ್ದೆ, ನನ್ನ ಮಗ ತಿನ್ಕೊಂಡು ಆಟ ಆಡ್ತಾ ಇದ್ದಾರೆ. ಈಗ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಇವಾಗ ಶಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು. ಆಮೇಲೆ ಇವು ಶೆಲ್ಫೆಲ್ಲ ಒರೆಸ್ಕೊಬಿಡೋಣ. ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಮೇಲೆಲ್ಲ ಸಾಂಬಾರೆಲ್ಲ ಚೆಲ್ಲಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟೀಲ್ನರಲ್ಲಿ ಚೆನ್ನಾಗಿ ಉಜ್ಕೊತಾ ಇದ್ದೀನಿ. ಉಜ್ಕೊಂಡು ಒದ್ದೆ ಬಟ್ಟೆಲಿ ಒರೆಸ್ಕೊಳ್ಳೋದು. ಮತ್ತು ಈ ಕಡೆಯೂ ಬಾಕ್ಸ್ಗಳೆಲ್ಲ ಇಡ್ತೀವಲ್ಲ, ಸಾಂಬಾರು ಪುಡಿದು, ಉಪ್ಪು, ಸಕ್ಕರೆ ಡಬ್ಬ, ಅವನ್ನೆಲ್ಲ ಸೈಡಿಗೆ ತೊಳ್ಕೊಂಡು ಧೂಳೆಲ್ಲ ಕೂತಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್ ಇದು ಮನೆ ಹಿಂದೆಗಡೆ ರೋಡ್ ಇದೆ ಫ್ರೆಂಡ್ಸ್, ಅದರಿಂದ ಜಾಸ್ತಿ ಧೂಳು ಕುತ್ಕೊತಾ ಇರುತ್ತೆ. ಇದನ್ನು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಲಿಲ್ಲ ಅಂದರೆ ಫುಲ್ಲು ಧೂಳು ಕುತ್ಕೊಂಡ್ಬಿಡುತ್ತೆ ಬಾಕ್ಸ್ಗಳ ಮೇಲೆಲ್ಲ. ಅದಕ್ಕೆ ವಾರಕ್ಕೊಂದ್ಸಲಿ ಈ ಥರ ಎಲ್ಲ ಬಾಕ್ಸ್ಗಳು ತೆಗೆದು ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಥರ ಕಾಣ್ತಾ ಇದೆ. ಟೈಲ್ಸ್ ಮೇಲೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೋಡ್ ಸೈಡ್ ಹಿಂದೆಗಡೆ ಫ್ರೆಂಡ್ಸ್ ಸ್ವಲ್ಪ ಕಿಟಕಿ ತೆಗೆದ್ರೂ ಧೂಳು ಬರುತ್ತೆ. ಗಾಳಿ ಬರಲಿ ಅಂತ ಕಿಟಕಿ ತೆಗೆದ್ರೆ ಈ ಥರ ಧೂಳೆಲ್ಲ ಕೂತ್ಕೊತಾ ಇರುತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಸ್ವಲ್ಪ ಹಬ್ಬಗಳಿಗೆ ಅಂತೆಲ್ಲ ಫ್ರೆಂಡ್ಸ್ ವಾರಕ್ಕೊಂದ್ಸಲಿ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ವಾರಕ್ಕೊಂದ್ಸಲಿ ಈ ಥರ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಫುಲ್ಲು ಡಸ್ಟ್ ಕೂತ್ಕೊಂಡ್ಬಿಡುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಮುದ್ದೆಗೆ ಇಟ್ಕೊಂಡೆ. ಈ ಕಡೆ ಸಾಂಬಾರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ತರಕಾರಿನೂ ಕಟ್ ಮಾಡಿಕೊಂಡೆ. ಬೆಳಗ್ಗೆ ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಲೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಯಾವ ಟೆನ್ಷನ್ ಇರೋಲ್ಲ. ಅದಕ್ಕೆ ನಾನು ನೈಟ್ ಹೊತ್ತೆ ಪಾತ್ರೆನ ತೊಳೆದಿಟ್ಕೊಂಬಿಡೋದು. ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡಿಕೊಂಡ್ರೆ ಮಕ್ಳಿಗೆ ರೆಡಿ ಮಾಡೋಕ್ಕೆ ಸರಿಯಾಗುತ್ತೆ ನನಗೆ ಅಂದ್ಬಿಟ್ಟು ಎಲ್ಲ ಪಾತ್ರೆ ತೊಳೆಯೋದವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕೆಲಸ ಆಗೋಲ್ಲ. 3 ಮಕ್ಳನ್ನ ಇಟ್ಕೊಂಡು ಬೆಳಗ್ಗೆನೇ ಅವರಿಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೂವು ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಚಾಲೆಂಜ್ ಥರ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ. ಒಂದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಒಂದು ಕೆಲಸನೂ ಬಿಡಲ್ಲ, ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಮಧ್ಯಾಹ್ನ ಮೇಲೆ ಹೂವು ಬರೋಷ್ಟೊತ್ತಿಗೆ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾನು. ಈಗ ನಮ್ಮ ಹಸ್ಬೆಂಡ್ ಬಂದಿಲ್ಲ ಇನ್ನೂ. ಮುದ್ದೆ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಡ್ತೀನಿ, ಮಕ್ಳಿಗೆ ಹಾಕ್ಕೊಡ್ತೀನಿ. ಆಮೇಲೆ ಅವ್ರು ಬಂದರೆ ಅವ್ರಿಗೆ ಹಾಕ್ಕೊಡ್ತೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡೆ, ಮಕ್ಳಿಗೆ ಹಾಕ್ಕೊಟ್ಟೆ. ತಿನ್ಕೊತಾ ಇದ್ದಾರೆ ಅವರೇನೆ ಕೂತ್ಕೊಂಡು, ಗೊಂಬೆ ನೋಡ್ಕೊಂಡು ತಿನ್ಕೊತವ್ರೆ. ನಮ್ಮದಿನ್ನ ಊಟ ಆಗಿಲ್ಲ. ನಮ್ಮ ಹಸ್ಬೆಂಡು ಬಂದಮೇಲೆ ನಾನು ತಿನ್ನೋದು. ಅದಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ನಮ್ಮ ಅಕ್ಕನ ಹತ್ರ. ನೋಡಿ, ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದಾಳೆ ಅವಳೇ. ಮನೆಯಲ್ಲೇ ಬ್ಲೌಸೆಲ್ಲ ಹೊಲಿತಾಳೆ. ಅವಳ ಹತ್ರನೇ ಕೊಟ್ಟಿದ್ದೆ ನಾನು ಹೊಲ್ಸೋಕ್ಕೆ. ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದಾಳೆ. ಇದೊಂದು ಬ್ಲೌಸು, ಇದೊಂದು ಬ್ಲೌಸು. ಇದೊಂದು ಬ್ಲೌಸು. ಅವಳು ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅವಳು ಮನೆಯಲ್ಲೇ ಇರ್ತಾಳಲ್ಲ, ಮನೇಲೇ ಬಟ್ಟೆಗಳೆಲ್ಲ ಹೊಲ್ಕೊಡ್ತಾಳೆ, ಟೈಲರು. ನಾವೆಲ್ಲ ಕಲ್ತಿಲ್ಲ. ನಮ್ಮ ಅಣ್ಣ ಹೊಲಿತಾನೆ, ನಮ್ಮ ಅಕ್ಕ ಹೊಲಿತಾರೆ. ಈ ಥರ ಡಿಸೈನ್ ಮಾಡಿದ್ದಾಳೆ ಈ ಸೀರೆಗೆ. ಒಂದು ಸೀರೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಎಂಬ್ರಾಯ್ಡಿಂಗ್ ಮಾಡ್ಸೋಣ ಅಂದ್ಕೊಂಡೆ. ಅವಳೇ ಚೆನ್ನಾಗಿ ಹೊಲಿತಾಳಲ್ಲ, ಅದಕ್ಕೇ ಅವಳ ಹತ್ರನೇ ಹೊಲಿಸ್ದೆ ಚೆನ್ನಾಗಿ. 4 ಬ್ಲೌಸ್ಗೆ ಡಿಸೈನ್ ಹೊಲಿಸಿದ್ದೀನಿ. 2 ಬ್ಲೌಸು ಪ್ಲೈನು. ಇದು ಸಿಂಪಲ್ ಸ್ಯಾರಿ, ಅದಕ್ಕೆ ಇದು ನಾರ್ಮಲಾಗಿ ಹಂಗೆ ಹೊಲಿಸಿದ್ದೀನಿ. ನಾನೆಲ್ಲಾದರೂ ದೇವಸ್ಥಾನಕ್ಕೆ ಫಂಕ್ಷನ್ಗಳಿಗೆ ಈ ಥರ ಜಾಸ್ತಿ ಉಡೋದು. ಮನೇಲಿದ್ದಾಗೆಲ್ಲ ಜಾಸ್ತಿ ಉಡೋಕ್ಕೆ ಹೋಗಲ್ಲ. ಮನೇಲಿದ್ದರೆ ಡ್ರೆಸ್ಸು ನೈಟಿ ಇದೆ ಜಾಸ್ತಿ. ಸ್ಟಿಚ್ ಮಾಡಿಸಿಟ್ಟಿದ್ದೀನಿ. ಹಬ್ಬಗಳು ಸ್ಟಾರ್ಟ್ ಆಗ್ತಾವಲ್ಲ ಫ್ರೆಂಡ್ಸ್, ಹಬ್ಬಗಳಿಗೆ ಹಾಕ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಹೊಲಿಸಿಟ್ಕೊಂಡೆ. ಎಲ್ಲ ಆಯಿತು. ಇನ್ನು ನಮ್ಮ ಹಸ್ಬೆಂಡ್ ಬಂದರೆ ಊಟ ಮಾಡಿ ನನ್ನ ಮಗನ ಕಾಲು ಕಾಯಿಸಿಟ್ಕೊಂಡ್ರೆ ನನ್ನ ಕೆಲಸ ಮುಗೀತು. ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು, ಮಕ್ಳಿಗೆ ರೆಡಿ ಮಾಡಬೇಕು, ಇದೇ ಆಗುತ್ತೆ. ಸರಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.